ರಾಜ್ಯ ಸರ್ಕಾರದ ಅವೈಜ್ಞಾನಿಕ ಒಳ ಮೀಸಲು ವರ್ಗೀಕರಣದ ವಿರುದ್ಧ ಬಂಜಾರ ಭೋವಿ ಕೊರಚ ಕೊರಮ ಸಮಾಜ ಕ್ಷೇಮಾಭಿವೃದ್ಧಿ ಸಂಘದ ನೇತೃತ್ವದಲ್ಲಿ ಕಲಬುರಗಿ ನಗರದ ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಈ ಪ್ರತಿಭಟನೆಯಲ್ಲಿ ಸಾವಿರಾರು ಜನರು ಸೇರಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬಂಜಾರ ಭೋವಿ ಕೊರ್ಚ ಕೊರ್ಮ ಸಮಾಜದ ಎಲ್ಲ ವಿನಂತಿ ಪೂರ್ವಕ ತಮಗೆ ನಮ್ಮ ಹೋರಾಟ ಯಾವ ಮುಖಂಡರ ವಿರುದ್ಧ ಅಲ್ಲ, ನಮ್ಮ ಯಾವುದು ಸಮಾಜದ ವಿರುದ್ಧ ಅಲ್ಲ. ನಮ್ಮ ಹೋರಾಟ ನಮ್ಮ ಸಮಸ್ಯೆಗೆ ಇದು ಬರಾಬರ್ ನೋಡ್ರಿ.
ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಧರಣಿ ನಡೆಸಿ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಒಳ ಮೀಸಲಾತಿ ಹಿಂಪಡೆಯಬೇಕೆಂದು ಒತ್ತಾಯಿಸಿದರು. ನಾಗಮೋಹನ್ ದಾಸ್ ವರ್ದಿಗೆ ಧಿಕ್ಕಾರ. ಭೋವಿ ಕೊರ್ಚ ಕೊರ್ಮ ವಿರೋಧಿ ನಾಗಮೋಹನ್ ದಾಸ್ ವರ್ದಿಗೆ ಧಿಕ್ಕಾರ. ಭೋವಿ ಕೊರ್ಚ ಕರ್ನಾಟಕ ಸರ್ಕಾರದಲ್ಲಿರ್ತಕ್ಕಂಥ ಸಮಾಜದವರಿಗೆ ಇದನ್ನು ಸೇರಿಸಿ ನಮಗೆ ಎಲ್ಲ ಸಮಾಜದವರು ಸೇರಿ ಮೇಡಮ್ ನಾವು ತಮ್ಗೆ ಕೊಡ್ತಾ ಇದ್ದೇವೆ. ನಾವು ಮುಖ್ಯಮಂತ್ರಿ ತಿಳಿಸ್ಕೊಡ್ಬೇಕು, ಇದು ಬಹಳ ಅನಾಹುತ ಆಗ್ತಾ ಇದೆ. ನಾವು ಇಮಿಡಿಯೇಟ್ ಆಗಿ ಇದರಲ್ಲಿ ಪರಿಶೀಲನೆ ಮಾಡಿ ನಮ್ಮ ಸಮಾಜಕ್ಕೆ 7% ಕೊಡಬೇಕು, ಕೊರ್ಚಾ 59 ಸಮಾಜಕ್ಕೆ 1% ಬೇರೆ ಮಾಡಿ ಕೊಡ್ಬೇಕಂತ ಮನವಿ ತಮ್ಮ ಕೇಳ್ಕೊಳ್ತಾ ಇದ್ದೇವೆ. ಕ್ಷೇಮಾಭಿವೃದ್ಧಿ ಸಂಘದ ನೇತೃತ್ವದಲ್ಲಿ ಜೊತೆಗೆ ಭೋವಿ ಸಮಾಜದ ಸಂಘಟನೆ, ಬಂಜಾರ ಸಮಾಜದ ನಾನಾ ಸಂಘಟನೆ, ಕೊರಮ ಮತ್ತು ಕೊರ್ಚಾ ಸಮಾಜದ ನಾನಾ ಸಂಘಟನೆ ವತಿಯಿಂದ ಇವತ್ತಿನ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಹೋರಾಟ ಅನಿವಾರ್ಯತೆ. ಏಕೆಂದ್ರೆ ಸರ್ಕಾರ ನಾಗಮೋಹನ್ ದಾಸ್ ವರ್ದಿ ಏನು ಕೊಟ್ಟಿದ್ರು ಅದರ ತದ್ವಿರುದ್ಧವಾಗಿ ಒಂದು ನಿರ್ಣಯವನ್ನು ಮಾಡಿದ್ದಾರೆ. ಎಡ ಮತ್ತು ಬಲಕ್ಕೆ ಆರ್ಆರ್ ಕೊಟ್ಟು 63 ಜಾತಿಗೆ ಏನದ ಬಂಜಾರ, ಭೋವಿ, ಕೊರ್ಚಾ ಮತ್ತು 59 ನಾಗಮೋಹನ್ ದಾಸ್ ಅವರೇನು ವರದಿ ಸಬ್ಮಿಟ್ ಮಾಡಿದ್ರು ಸರ್ಕಾರಕ್ಕೆ. ಸರ್ಕಾರದ ತದ್ವಿರುದ್ಧವಾಗಿ ಏನ್ ಮಾಡಿದ್ರೆ ನಮಗೆ 63 ಜಾತಿಗೆ ಸೇರಿಸಿ 5% ಕೊಡ್ತಿದ್ದಾರೆ. ಇದು ಬಹಳ ವಿರೋಧಿ. ನಮಗೆ ಇದು 5% ನಮಗೆ ಬೇಕಾಗಿಲ್ಲ. ಇವತ್ತು ಬಂಜಾರ, ಭೋವಿ, ಕೊರ್ಚಾ, ಕೊರ್ಮ ಸಮಾಜಕ್ಕೆ 7% ರಿಸರ್ವೇಶನ್ ಕೊಡಬೇಕು ಮತ್ತು ಅಲೆಮಾರಿಗಳಿಗೆ ನೀವು ವಾದು ಕೊಡ್ತಿರೋ ಯಾರು ಕೊಡ್ತಿರೋ ಈ ಸರ್ಕಾರಕ್ಕೆ ಬಿಟ್ಟಿದ್ದ ವಿಷಯ, ನಾವೇನು ಹೇಳಿಕ್ಕಾಗಲ್ಲ. ಆದ್ರೆ ಇವತ್ತು ಕೆಲವು ಜನ ಅನಾವಶ್ಯಕವಾಗಿ ಈ ಅಲೆಮಾರಿ ಜನಾಂಗದವರಿಗೆ ಹೋರಾಟಕ್ಕೆ ಏನಾದ ಫ್ರೀಡಮ್ ಪಾರ್ಕ್ ನಲ್ಲಿ ಅವ್ರು ಕೂಡಿಸ್ಬಿಟ್ಟಿದ್ದಾರೆ. ಅದು ಯಾವುದೇ ಸಮಾಜದವರು ಇದ್ದಿರ್ಬೇಕು. ಬಂಧುಗಳೇ, ಇವತ್ತು ನಾವು ಒಂದು ವಿಷಯ ತಿಳ್ಕೋಬೇಕಾಗಿದೆ. ನಮಗೆ ಯಾವ ಪಕ್ಷದವರು ನಮಗೆ ಬೆಂಬಲ ಕೊಟ್ಟಿಲ್ಲ. ಅದು ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು. ಇವು ಎಲ್ಲ 3 ಪಕ್ಷಗಳು ನಮ್ಮನ್ನು ಕುಟಿಗೆ ಕೈ ಹಾಕಿ ಹೊರಗೆ ದಬ್ಬುವಂತ ಕುತಂತ್ರ ಮಾಡ್ತಾ ಇದ್ದಾರೆ. ಜೊತೆಗೇನೆ ಯಾವುದೇ ಸಮಾಜದವರು ನಮ್ಮ ಬಂಜಾರ, ಭೋವಿ, ಕೊರ್ಚಾ, ಕೊರ್ಮ ಸಮಾಜದ ರಾಜಕೀಯ ಮುಖಂಡರು ನಮಗೆ ಬೆನ್ನೆಲುಬಾಗಿ ನಿಂತಿಲ್ಲ. ಇವತ್ತು ಬಂದಿದ್ದಾರೆ ಸುನಿಲ್ ವಲ್ಲಾಪುರೆ ಮತ್ತು ಬಾಬುರಾವ್ ಚೌಹಾಣ್. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತ ಕೋರುತ್ತೇನೆ. ಆದ್ರೆ ಇವತ್ತು ಅವಿನಾಶ್ ಜಾಧವ್ ಚಿಂಚೋಳಿ ಮತಕ್ಷೇತ್ರದ ಶಾಸಕರು ಅವರು ಸಹ ನಮ್ಮ ಬೆಂಬಲಕ್ಕೆ ನಿಂತಿದ್ದಾರೆ. ಆದ್ರೆ ಇವತ್ತು ನಮ್ಮ ಸಂಘದ ವತಿಯಿಂದ, ನಮ್ಮ ಎಲ್ಲ ಬಂಧು ಬಳಗದ ವತಿಯಿಂದ ಈ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತೀವಿ. ನೀವು ಅಕಸ್ಮಾತ್ ನೀವು ಯಾವುದೇ ಕುತಂತ್ರಗಳಿಂದ, ರಾಜಕೀಯ ಮುಖಂಡ ಕುತಂತ್ರಗಳಿಂದ ನೀವು ಮಾತು ಕೇಳಿ ಎಲ್ಲರೇ ಈ ಬಂಜಾರ, ಭೋವಿ, ಕೊರ್ಚಾ, ಕೊರ್ಮ ಸಮಾಜಕರಿಗೆ ಕೆಣಕಿದ್ರೆ ಮುಂದೆ ಬರುವಂತ ದಿನಗಳಲ್ಲಿ ಯಾವ ಪ್ರಕಾರ
ಬಿಜೆಪಿ ಹಠಾವ್ ತಾಂಡಾ ಬಚಾವ್ ಅಂತ ಹೇಳಿದೀವಿ. ಅದೇ ಪ್ರಕಾರ ಮುಂದೆ ಬರುವಂತ ಪ್ರತಿ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಹಠಾವ್ ತಾಂಡಾ ಬಚಾವ್ ಅಂತ ಹೇಳಿ ಹೋರಾಟ ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಮಾತಾಡ್ತಾ ಇದ್ದೀನಿ. ಇಲ್ಲಿ ಇದ್ದಂತ ಗುಲ್ಬರ್ಗ ಯಾವ ಚುನಾಯಿತ ಪ್ರತಿನಿಧಿಗಳಿರಲಿ, ಅವರು ಕನ್ಸಲ್ಟ್ ಮಿನಿಸ್ಟರ್ ಇರಲಿ, ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೀವು ಅಚಾನಕ ನಮ್ಮ ಬೇಡಿಕೆಯನ್ನು ಈಡೇರಿಸಿಲ್ಲ ಅಂದ್ರೆ ಮುಂದೆ ಬರುವಂತ ದಿನಗಳಲ್ಲಿ ಆಳಂದ್ ಆಗಿರ್ಬೋದು, ಅಫ್ಜಲ್ಪುರ್ ಆಗಿರ್ಬೋದು, ಚಿತಾಪುರ್ ಆಗಿರ್ಬೋದು, ಸೇಡಂ ಆಗಿರ್ಬೋದು, ನಿಮಗೆ ಸೋಲು ಕಟ್ಟಿಟ್ಟ ಬುತ್ತಿ ಲೀಡರ್ಗಳೇ. ನಾವು ಬಂಜಾರ, ಬೋವಿ, ಕೊಚ್ಚ, ಕೊರ್ಮ ಸಮಾಜದವರು ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇದು ಒಂದು ನಮ್ಮ ಜವಾಬ್ದಾರಿ ಇದು. ಯಾಕಂದ್ರೆ ಯಾವಾಗ ಸಮಾಜಕ್ಕೆ ಅನ್ಯಾಯ ಆಗತ್ತೆ ನಾವು ಆವಾಗ ಪಕ್ಷಪಾತನು ಬಿಟ್ಟು ನಮ್ಮ ಸಮಾಜಕ್ಕೆ ಏನ್ ಸರಿ ಇದೆ ಆ ಸರಿ ನಾವು ನಿಂತ್ಕೋಬೇಕು. ಯಾವುದೇ ಸರ್ಕಾರ ಇರಲಿ, ಇವಾಗ ನಮ್ಮ ಸರ್ಕಾರ ಬಿಜೆಪಿ ಸರ್ಕಾರ ಇರ್ಬೇಕಿದ್ರೆ ಬಸವರಾಜ ಬೊಮ್ಮಾಯಿ ಸಾಹೇಬ್ರು ಒಳ ಮೀಸಲಾತಿ ಮಾಡ್ಬೇಕಿದ್ರೆ 4.5% ಮಾಡಿದ್ರು. 4.5% ಅಲ್ಲಿ ಬರೀ 4 ಸಮಾಜ ಅಷ್ಟೇ ಇತ್ತು. ಗೋವಿ, ಬಂಜಾರ, ಕೊರ್ಚ, ಕೊರ್ಮ 4 ಸಮಾಜಕ್ಕೆ 4.5% ಕೊಟ್ಟಿದ್ರು. ಅವಾಗ ನಮ್ಮ ವಿರೋಧಿದವರು ಪ್ರತಿಭಟನೆ ಮಾಡುದು, ನಾವು ಸ್ವಾಗತ ಮಾಡಿದ್ವಿ. ಹೌದಪ್ಪ, ಏನು ಅನ್ಸಿರ್ಬಹುದು ಅನ್ಯಾಯ ಆಗ್ತಾ ಇದೆ ಅಂತ. ಹೌದು, ಕಾಂಗ್ರೆಸ್ ಕೆಲವರು ಕಾಂಗ್ರೆಸ್ ಮೇಲೆ ಭರವಸೆ ಇಟ್ಕೊಂಡು ನಮ್ಗೆ ಏನು 4.5 ಬಿಜೆಪಿ ಸರ್ಕಾರ ಕೊಟ್ಟಿದೆ, ಕಾಂಗ್ರೆಸ್ ಅವ್ರು ಬಂದಾಗ 6% ಕೊಡ್ತಾರೆ, 7% ಕೊಡ್ತಾರೆ ಅಂತ ವಿಶ್ವಾಸ ಇಟ್ಕೊಂಡು ತಾವು ಕಾಂಗ್ರೆಸ್ ಅವ್ರಿಗೆ ಕೊಟ್ವಿ. ಕಾಂಗ್ರೆಸ್ ಅವ್ರು ಏನ್ ಮಾಡಿದ್ರು, ಇವಾಗ 4.5% ಇದ್ದಿದ್ದು 5% ಮಾಡಿ ಬರೀ 4 ಸಮಾಜ ಇದ್ದಿದ್ದಕ್ಕೆ 59 ಸಮಾಜ ಸೇರಿ 63 ಸಮಾಜಕ್ಕೆ ಸೇರಿಸಿ 5% ಕೊಟ್ಟಿದ್ದಾರೆ. ಇದು ನ್ಯಾಯನಾ? ನೀವೆಲ್ಲ ಪ್ರಶ್ನೆ ಮಾಡಬೇಕು. ಅದಕ್ಕೆ ಇದು ಪಕ್ಷ ಆಯ್ತು, ನಾವು ಒಪ್ಕೊಂಡ್ವಿ. ಅವಾಗ ನಾವು ಎಲೆಕ್ಷನ್ ಮೂಮೆಂಟ್ ಇತ್ತು, ಅಪಪ್ರಚಾರ ಮಾಡಿದ್ರು, ಕೆಲವು ನಾವು MLA ಸೋತ್ರು. ಆದ್ರೆ ಈಗ 5% ಮಾಡಿ ಎಲ್ಲರಿಗೂ ಅನ್ಯಾಯ ಮಾಡ್ತಾ ಇದ್ದಾರೆ. ಬರೀ ನಮ್ಗೆ ಗೋವಿ, ಬಂಜಾರ, ಕೊರ್ಚ, ಕೊರ್ಮ ಸಮಾಜ ಅಷ್ಟೇ ಅಲ್ಲ, ಅಲ್ಮಾರಿ ಸಮಾಜಕ್ಕೂ ಅನ್ಯಾಯ ಆಯ್ತು. 1% ಅವ್ರು ಸಿಕ್ತಿತ್ತು, ಅದು ಕೂಡ ಕಿತ್ತಾಕಿ ನಮ್ಗೆ ಹಾಕಿ ನಮಗೂ ಮೋಸ ಮಾಡಿದ್ರು, ಅವ್ರಿಗೂ ಮೋಸ ಮಾಡ್ತಿದ್ದಾರೆ. ಅದಕ್ಕೆ ಸರ್ಕಾರ ಎಚ್ಚರಿಕೆ ತಗೋಬೇಕು, ವಹಿಸಿ ಇದು ವಾಪಸ್ ತಗೊಂಡು ಏನಿದೆ ನಮ್ಗೆ ನಮ್ ಸಮಾಜ ಬೇಡಿಕೆ ಇದೆ. ಗೋವಿ, ಬಂಜಾರ, ಕೊರ್ಚ, ಕೊರ್ಮ ಸಮಾಜ ಬೇಡಿಕೆ ಇದೆ. ನಮ್ಗೆ 6ಕ್ಕಿಂತ 7% ಮೀಸಲಾತಿ ಸಿಗ್ಬೇಕು. ಮತ್ತೆ ಜನಗಣತಿ ಸರಿಯಾಗಿ ಆಗಿಲ್ಲ ಅಂತ ಅದೊಂದು ಆರೋಪ ಇದೆ ಎಲ್ಲಾ ಕಡೆ ಹಂಗೆ. ಯಾಕಂದ್ರೆ ನಮ್ ಜನ, ಬಂಜಾರ ಜನ, ಗೋವಿ ಜನ ಬೇರೆ ಕಡೆ ಹೋಗ್ತಾರೆ. ಇದು ಮುಂಬೈ ಆಗಿರ್ಬೋದು, ಚೆನ್ನೈ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಬೇರೆ ಬೇರೆ ಕಡೆ ವಲಸೆ ಹೋಗ್ತಾರೆ. ಕರೆಕ್ಟ್ ಆಗಿ ಸಮೀಕ್ಷೆ ಆಗಿಲ್ಲ ಅಂತ ಒಂದು ಆರೋಪ ಇದೆ. ಅದಕ್ಕೆ ಇದು ಸರಿಪಡಿಸ್ಬೇಕು. ಸರಿಪಡಿಸಿಲ್ಲ ಅಂದ್ರೆ ನಾವೆಲ್ಲ ಮುಂದೆ ಹಂಗೆ ನಡೆಸ್ತೀವಿ. ಮತ್ತೆ ಹೋರಾಟ ಇನ್ನು ನಾಡಿದ್ದು ಬೆಂಗಳೂರಲ್ಲಿ ಪ್ರತಿಭಟನೆ ನಡೀತಾ ಇದೆ. ಅವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಯಾಕಂದ್ರೆ ಸಮಾಜೋಸ್ಕರ ಇದೆ, ನಾವು ನಿಲ್ಲಬೇಕಾಗತ್ತೆ. ನಾವು ಸಮಾಜಗೋಸ್ಕರ, ನಮ್ಮ ಮುಂದೆ ಭವಿಷ್ಯಕ್ಕೋಸ್ಕರ, ನಮ್ಮ ಸಮಾಜ ಭವಿಷ್ಯಕ್ಕೋಸ್ಕರ ಇದು ಹೋರಾಟ ಇದೆ. ರಾಜಕೀಯಕ್ಕೋಸ್ಕರ ಅಲ್ಲ ಇದು. ರಾಜಕೀಯ ಬರ್ತೀವಿ, ನಾವು ಸಮಾಜ ಮುಂದೆ ಮಾಡಿ ನಾವೆಲ್ಲ ಒಗ್ಗಟ್ಟಾಗಿ ನಾವು 10ನೇ ತಾರೀಕು ಒಗ್ಗಟ್ಟು ಪ್ರದರ್ಶನ ಮಾಡೋದಿದೆ. ತಮ್ಮೆಲ್ಲರಿಗೆ ನಾವು ವಿನಂತಿ ಮಾಡ್ತೀನಿ, 10ನೇ ತಾರೀಕು ಎಲ್ಲರೂ ಬರಬೇಕು. ಇನ್ನು ಹೋರಾಟ ಬೆಂಗಳೂರಲ್ಲೂ ಕೂಡ ನಾವು ಯಶಸ್ವಿಯಾಗಿ ಮಾಡ್ಬೇಕಂತ ತಮ್ಮ ಹತ್ರ ಕೇಳ್ಕೊಂಡು, ನಮ್ಮ ಬಂಜಾರ ಸಮಾಜ ಎಲ್ಲರೂ ಮಲವರು ಎಬ್ಬಸಿ ಹೊಡಿತಾರ, ಎಲ್ಲ ಸಮಾಜದವರು ಏನಾರ ಬಲಿ ಹಾಕಿ ಹೊಡಿತಾರ. ಹಂಗ ಮುಂದೆ ಬರುವ ಸಮಯದಲ್ಲಿ ಬಿಜೆಪಿದವರು ಕೇವಲ ಕುತಾಂತ್ರದಿಂದ 8 ದಿವಸ ಮೊದಲ ನಮಗೆ ತೆಗೆದರ 65 ಸೀಟಲ್ಲಿ ಸೋಲಿಸ್ತೀವಿ. ಆದರೆ ಹಿಂದೆ ಮುಂದೆ ಬರುವ ದಿನಗಳಲ್ಲಿ ಜೆಡಿಪಿ ಆಗಲಿ, ಟಿಪಿ ಆಗಲಿ, ಕಾಂಗ್ರೆಸ್ನವರಿಗೆ ಏನಾದರೂ 60 65 ಸೀಟ್ಲಿ ಸೋಲ್ತೇವೆ ಅಂತ ಪ್ರಮಾಣ ಮಾಡ್ತೇವೆ. ಇನ್ನು ಮುಂದೆ ಕಾಂಗ್ರೆಸ್ನವರಿಗೆ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೀವಿ. ಇನ್ನು ಮುಂದೆ ನಮ್ಮ ಸಮಾಜ ಕೇಳಬೇಡ್ರಿ. ನಿಮ್ಮ ಕೈಲಿ ನ್ಯಾಯ ಮಾಡಕ್ಕಾಗಿಲ್ಲ ಅಂದ್ರ ಅನ್ಯಾಯ ಮಾಡಬೇಡ್ರಿ. ನಮ್ಮ SC ಸಮಾಜ ಎಲ್ಲರೂ ಕುಡುಗಾರ ತಾಂಡಾಗಿದ್ದವರು, ತಾಂಡ ಸಿಟಿಲಿಂದ 10 ಕಿಲೋಮೀಟರ್ ಐದು ತಾಂಡ ಇರ್ತಾವ. ನಡ್ಕೊಂಬಂದ್ರೆ ಗಾಡಿ ಇಲ್ಲ, ಇವತ್ತಿಂದ ಯಾವ ಸ್ಕೂಲ್ ಇಲ್ಲ, ಯಾವ್ದು ಫೆಸಿಲಿಟಿ ಇಲ್ಲ. ಅಂದ್ರೂ ನಮ್ಮ ಜನ ಇಲ್ಲ, ಕುಸೂರು ತಾಂಡ ಅದ, ಅಲ್ಲಿ ಒಂದು ಪಿವನ್ ಇಲ್ಲ, ತೀರ್ಥ ತಾಂಡ ಒಂದು ಪಿವನ್ ಇಲ್ಲ. ಅಂತ ಗರೀಬ್ ಸಮಾಜಕ್ಕೆ ಅನ್ಯಾಯ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜ, ಗೋವಿ ಸಮಾಜ, ಕೊರಮ ಕೊಂಚ ಸಮಾಜ, 65 ಸಮಾಜ ಸೇರಿ ನಿಮಗೆ
ಸದಾ ಸಿದ್ಧ 10 ವರ್ಷ ಆದ್ರೂ ಮನೆ ಕಳಿಸ್ತೇವಂತ ನನ್ನ ಹೇಳಿ ಮುಂದೆ ನಾಳೆಗೆ ಬೆಂಗಳೂರಿಗೆ 10 ತಾರೀಕು ಏನಾದ್ರೂ 5 ಲಕ್ಷ ಮೇಲೆ ಬಡ ಜನ ಹೋಗ್ಬೇಕು, ಗುಲ್ಬರ್ಗದಿಂದ 5,000 ಜನ ಹೋಗ್ಬೇಕಂತೇಳಿ. ಮಾಜಿ ಸಚಿವ ಬಾಬುರಾವ್ ಚೌಹಾಣ್, ಸುನೀಲ್ ವಲ್ಯಾಪುರೆ, ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್, ಶ್ಯಾಮರಾವ್ ಪವಾರ್, ಚಂದು ಜಾಧವ್, ರವಿಚಂದ್ರ ಗುತ್ತೇದಾರ್, ಕೃಷ್ಣ ನಾಯಕ್, ರಾಜು ಚೌಹಾಣ್, ಅಂಜಲಿ, ಲತಾ ರವಿ ರಾಠೋಡ್, ಶ್ರೀಧರ್ ಚೌಹಾಣ್, ಆನಂದ್ ಚೌಹಾಣ್ ಸೇರಿದಂತೆ ವಿವಿಧ ಸಮುದಾಯಗಳ ಮಠಾಧೀಶರು, ಕುಲಗುರುಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.